ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಕರ್ನಾಟಕ ಹೊರಗೆ ಇರ್ತಕ್ಕಂಥ, ಕರ್ನಾಟಕ ಹೊರತುಪಡಿಸಿ ಹೊರ ರಾಜ್ಯದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗೋಕ್ಕೆ ಅವಕಾಶ ಬೇಕಂತೆ. ಕೋರ್ಟಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದರೆ A1 ಆರೋಪಿ ಪವಿತ್ರ ಗೌಡ ದೇವಸ್ಥಾನಕ್ಕೆ ಹೋಗಲು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಬೆಂಗಳೂರು ಸೆಷನ್ ಕೋರ್ಟ್ಗೆ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಯಾಕೆ ಈ ಅರ್ಜಿ ಆಗುತ್ತೆ ಇದೆ ಅಂತಂದರೆ, ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ನ್ಯಾಯಾಲಯವೇ ನಿರ್ಬಂಧ ವಿಧಿಸಿದೆ. ಹಾಗಾಗಿ ಅವರು ಬೆಂಗಳೂರಿನಲ್ಲೇ ಇರಬೇಕು. ಈಗ ದರ್ಶನ್ ಅವರು ಸಹ ಬೆಂಗಳೂರಲ್ಲೇ ಇದ್ದರು, ಕೊನೆಗೆ ಮೈಸೂರಿಗೆ ಹೋಗಬೇಕು ಅಂತ ಅಂದಾಗ ಅವರು ತಾಯಿಯನ್ನು ನೋಡಬೇಕು, ಸಾಕು ಪ್ರಾಣಿಗಳನ್ನು ನೋಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿ ಅನುಮತಿ ತೆಗೆದುಕೊಂಡು ಮೈಸೂರಿಗೆ ಹೋಗಿದ್ದಾರೆ. ಅಂದರೆ ಮೈಸೂರಲ್ಲೇ ಇರಬೇಕು ಅವರು, ಎಲ್ಲಿ ಹೋಗಿ ಎಲ್ಲಿರ್ತೀವಿ ಅಂತ ಹೇಳಿದ್ರು ಅಲ್ಲೇ ಇರಬೇಕು, ಇಲ್ಲ ಬೆಂಗಳೂರಲ್ಲಿ ಇರಬೇಕು. ಈಗ ಪವಿತ್ರ ಗೌಡ ಅವರು ದೇವಸ್ಥಾನಗಳಿಗೆ ಹೋಗೋಕ್ಕೆ ಅವಕಾಶ ಕೊಡಿ ಅಂತ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ನ್ಯಾಯಾಲಯ ಇದನ್ನು ಹೇಗೆ ಪರಿಗಣಿಸುತ್ತೆ, ಏನು ಆದೇಶ ಕೊಡುತ್ತೆ ನೋಡಬೇಕಾಗಿದೆ.